ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೇವ್ ಮಿಕ್ಸ್ಚರ್ ಮಾಡ್ತಾ ಇದ್ದೀನಿ. ನಾವು ಯೂಶ್ವಲಿ ಹೊರಗಡೆಯಿಂದ ಸೇವ್ ಮಿಕ್ಸ್ಚರ್ ಈ ಥರ ತೊಗೊಂಡು ಬರ್ತೀವಿ, ಬಟ್ ನಾವು ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಿದಂಗೆ ನೋಡಿ. ಒಂದು ಸಲ ನೀವು ಮಾಡಿಟ್ಕೊಂಡ್ರೆ ಆಲ್ಮೋಸ್ಟ್ ತುಂಬ ಲಾಂಗ್ ಟೈಮ್ವರೆಗೂ ಇರುತ್ತೆ. ನೀವು ಅಷ್ಟೊಂದು ದುಡ್ಡು ಕೊಟ್ಟು ಹೊರಗಡೆಯಿಂದ ತರೋದು ಬೇಕಾಗೋದಿಲ್ಲ. ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡ್ದಿದಂಗೆ ನೋಡಿ. ಇಲ್ಲಿ ನಾನು 2 ಬಟ್ಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಸ್ವಲ್ಪ ಇಂಗನ್ನ ತೊಗೊಂಡಿದ್ದೀನಿ. ಫಸ್ಟಿಗೆ ನಾನು ಕಡಲೆ ಹಿಟ್ಟನ್ನು ಜರಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಸೇವ್ ಮಾಡೋದಕ್ಕೋಸ್ಕರ ಇದನ್ನು ಹಿಟ್ಟು ತೊಗೊಂಡಿರೋದು 2 ಬಟ್ಲಷ್ಟು ಹಿಟ್ಟನ್ನು ನೀಟಾಗಿ ಜರಡಿ ಇಟ್ಕೋಬೇಕು. ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ, ಹಾಗೆ 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಉಪ್ಪು, ಸ್ವಲ್ಪ ಇಂಗು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕಷ್ಟೆ. ತುಂಬ ಮೆತ್ತಗಲ್ಲ, ಚಪಾತಿ ಹಿಟ್ಟಿಗಿಂತ ಇನ್ನು ಸ್ವಲ್ಪ ಮೆತ್ತಗಷ್ಟೆ. ಈಗ ಕಲಸಿದಾದ್ಮೇಲೆ ಇದಕ್ಕೊಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಕಲಸಿ ಸ್ವಲ್ಪ ಹೊತ್ತು ತೆಗೆದಿಡಬೇಕಾಗತ್ತೆ. ಎಣ್ಣೆ ಹಾಕಿ ಕಲಸಿದ್ಮೇಲೆ ಒಂದು 5ರಿಂದ 10 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾಯೋಷ್ಟೊತ್ತಿಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಿಟ್ಟು ಯಾವ ರೀತಿ ಆಗಿದೆ ಅಂತ. ಈಗ ಇದನ್ನು ಚಕ್ಲಿ ಒಳ್ಳಿರುತ್ತಲ್ವ ನಿಮ್ಮ ಮನೆಯಲ್ಲಿ, ಸೊ ಈ ಸೇವ್ ಪ್ಲೇಟ್ನ ನಾನು ತೊಗೊಂಡಿದ್ದೀನಿ. ಹಾಕ್ಕೊಂಡ್ಮೇಲೆ ಚಕ್ಲಿ ಒಳ್ಳೆ ಸುತ್ತಲೂ ನಾವೊಂದು ಸ್ವಲ್ಪ ಎಣ್ಣೆನ ಸವರ್ಕೋಬೇಕಾಗತ್ತೆ. ಎಣ್ಣೆ ಸವರ್ಕೊಂಡಾದ್ಮೇಲೆ ಈ ಹಿಟ್ಟನ್ನು ಅದರೊಳಗೆ ಹಾಕ್ಕೋಬೇಕು. 1-2 ಬ್ಯಾಚ್ಗೆ ಇದು ಆಗೋಗ್ಬಿಡುತ್ತೆ. ನಿಮ್ಮ ಮನೇಲಿ ಯಾವ ರೀತಿ ಚಕ್ಲಿ ಒಳ್ಳಿದೆ ಆ ರೀತಿ ಮಾಡ್ಕೋಬೋದು. ನಾನಿಲ್ಲಿ ಪ್ರೆಸ್ಸಿಂಗ್ ಥರ ಇದೆ. ಸೊ ಎಣ್ಣೆ ಕಾಯ್ತಿದ್ದಂಗೆ ಈ ರೀತಿ ಸೇವ್ನ ಬಿಡ್ತಾ ಬರಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡಬೇಕಾಗತ್ತೆ. ಇದನ್ನು 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೇವ್ನ. ಈಗ ಇದಾಗಿದೆ ನೋಡಿ, ತೆಗೆದಿಡ್ತಾ ಇದ್ದೀನಿ. ಈ ರೀತಿ ಎಲ್ಲದನ್ನು ಬ್ಯಾಚಸ್ ವೈಸ್ ನೀವು ಸೇವ್ನ ಕರ್ಕೋಬೇಕಾಗತ್ತೆ. ಸೇವೆಲ್ಲ ಕರೆದಿದ್ದಾಗಿದೆ. ಈಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೊ ಈಗ ಸೇವ್ ಕರೆದಿದ್ದಾಗಿದೆ. ಈಗ ಬೂಂದಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಬೂಂದಿ ಮಾಡೋದಕ್ಕೆ ನಾನು 2 ಬಟ್ಲಷ್ಟು ಕಡಲೆ ಹಿಟ್ಟು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಉಪ್ಪು, ಹಾಗೆ ಸೋಡಾ ತೊಗೊಂಡಿದ್ದೀನಿ, ಅಡುಗೆ ಸೋಡಾ. ಈಗ ಒಂದು ಬೌಲ್ಗೆ 2 ಬಟ್ಲಷ್ಟು ಕಡಲೆ ಹಿಟ್ಟನ್ನು ಜರಡಿ ಹಿಡಿದಿಟ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸೋಡಾ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಡಾ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, 1 ಟೇಬಲ್ ಸ್ಪೂನಷ್ಟು ಉಪ್ಪು, ಹಾಗೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಆದಷ್ಟು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವೀಗ ನೋಡ್ತಾ ಇರ್ಬೋದು, ಸೊ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಆಲ್ಮೋಸ್ಟ್ ದೋಸೆ ಹಿಟ್ಟು ಬರುತ್ತಲ್ವ, ದೋಸೆ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಆ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ತೀರಾ ತೆಳುವಾಗೂ ಇರಬಾರ್ದು, ತೀರಾ ಗಟ್ಟಿಗೂ ಇರಬಾರ್ದು. ಸೊ ಈಗ ಎಣ್ಣೆ ಕಾದಿದೆ. ಫುಲ್ ಹೈ ಫ್ಲೇಮಲ್ಲೇ ಇಟ್ಕೊಂಡು ಎಣ್ಣೆನ ಈ ರೀತಿ ನಿಮ್ಮ ಮನೆಯಲ್ಲಿ ಜರಡಿ ಇರುತ್ತಲ್ವ, ಕರ್ದಿರೋದನ್ನು ತೆಗಿಯೋದು, ಸೊ ಅದರಲ್ಲಿ ಸ್ವಲ್ಪನೇ ಹಾಕ್ಕೊತಾ ಇರಬೇಕು. ಎಣ್ಣೆ ಹೇಗೆ ಕಾದಿರಬೇಕು ಅಂದರೆ, ಒಂದು ಡ್ರಾಪ್ ಬೀಳ್ತಿದ್ದಂಗೆ ಇಮಿಡಿಯೇಟಾಗಿ ಮೇಲ್ ಬರಬೇಕು, ಆ ಥರ ಎಣ್ಣೆ ಕಾದಿರಬೇಕು. ಆದಷ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ. ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ವರೆಗೂ ಇದು ಚೆನ್ನಾಗಿ ಫ್ರೈ ಆಗಬೇಕು.
ಬೂಂದಿ ಏನಕ್ಕೆ ಅಂದರೆ ಕ್ರಿಸ್ಪಿಯಾಗಿ ಬರಬೇಕು, ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು ಇದನ್ನು. ಈಗ ನೀವು ನೋಡ್ತಾ ಇರ್ಬೋದು, ಸೊ ಬೂಂದಿ ಎಲ್ಲ ಕರ್ದಿದ್ದಾಗಿದೆ. ಈಗ ಇದನ್ನು ತೆಗೆದಿಟ್ಕೊತಾ ಇದ್ದೀನಿ. ಯಾವ ಥರ ರೌಂಡಿಗೆ ಬಂದಿದೆ ನೀವು ನೋಡ್ತಾ ಇರ್ಬೋದು. ನೀವಿಲ್ಲಿ ಅಡುಗೆ ಸೋಡಾ ಹಾಕಬೇಕು, ಅದು ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಹಾಕಬೇಕು. ಅದ್ರ ಜೊತೆಗೆ ನೀವೇನಾದರೂ ತುಂಬ ತೆಳುವಾಗಿ ಏನಾದರೂ ಕಲಿಸ್ಕೊಂಡ್ರಿ ಅಂದರೆ ನೀವು ಇಮಿಡಿಯೇಟಾಗಿ ಈ ಜಾರಿಗೆ ಹಾಕ್ತಿರಲ್ವ, ಇಮಿಡಿಯೇಟಾಗಿ ಎಲ್ಲದೂ ಒಂದೇ ಸಲ ಕೆಳಗೆ ಬಂದುಬಿಡುತ್ತೆ. ಒಂದೊಂದೇ ಡ್ರಾಪ್ ಥರ ಬರಬೇಕು. ಹಾಗೆ ಬರಬೇಕು ಅಂದರೆ ಸ್ವಲ್ಪ ಮಂದಗೆ ಅಂದರೆ ಗಟ್ಟಿ ಕಲಿಸ್ಕೋಬೇಕಾಗತ್ತೆ. ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕಲಿಸ್ಕೊಂಡ್ರೆ ಮಾತ್ರ ಈ ರೀತಿ ಬೂಂದಿ ಬರೋಕ್ಕೆ ಸಾಧ್ಯ. ಸೊ ಬ್ಯಾಚ್ ವೈಸ್ ಇದನ್ನು ಮಾಡ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಹೊರಗಡೆಯಿಂದ ತರೋ ಬದಲು ಖಾರ ಮಿಕ್ಸ್ಚರ್ ಹೊರಗಡೆಯಿಂದ ತರೋ ಬದಲು ಸಿಂಪಲಾಗಿ ಮನೆಯಲ್ಲೇ ಈಸಿಯಾಗಿ ಹಾಗೆ ಬೇಗನೆ ಮಾಡ್ಕೋಬೋದು. ಇದನ್ನು ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮನೆಯಲ್ಲೇ ಮಾಡ್ಕೋಬೋದಾದಂಥ ಸೇವ್ ಮಿಕ್ಸ್ಚರ್ ಇದು. ಈಗ ಬೂಂದಿ ಎಲ್ಲ ಕರ್ದಿದ್ದಾಗಿದೆ. ಈಗ ಅದೇ ಎಣ್ಣೆಗೆ 1 ಬಟ್ಲಷ್ಟು ಕಡಲೆನ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ. ಈಗ 1 ಬಟ್ಲಷ್ಟು ಕರಿಬೇವೂ ಹಾಕ್ಕೊಂಡಿದ್ದೀನಿ. ಈಗ ಇವೆರಡೂ ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಕಡಲೆ ಲೈಟ್ ಬ್ರೌನ್ ಆಗಬೇಕು, ಹಾಗೆ ಕರಿಬೇವು ಸ್ವಲ್ಪ ಕ್ರಿಸ್ಪಿಯಾಗಿ ಆಗಬೇಕು. ಈಗ ಆಗಿದೆ ನೋಡಿ, ತೆಗೆದಿಟ್ಕೊತಾ ಇದ್ದೀನಿ. ಈಗ ಇದೇ ಎಣ್ಣೆಗೆ 1 ಬಟ್ಲಷ್ಟು ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜ ಎಲ್ಲ ಕ್ರಿಸ್ಪಿಯಾಗಿ ಕರ್ದಿದ್ದಾಗಿದೆ. ಈಗ ಫ್ರೈ ಆಗಿರೋ ಕಡಲೆ ಬೀಜನ ತೆಗೆದಿಟ್ಕೊತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, 1 ಪಾತ್ರೆಯಲ್ಲಿ ಸೇವು ಹಾಗೆ 1 ಪಾತ್ರೆಯಲ್ಲಿ ಬೂಂದಿ, ಕರೆದಿರೋ ಬೂಂದಿನ ಹಾಕ್ಕೊಂಡಿದ್ದೀನಿ. ಈಗ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿದೆ ಸೇವ್ ಅಂತ ಅಂದ್ಬಿಟ್ಟು. ಸೊ ಈಗ ಸೇವ್ ಇದನ್ನು, ಈ ಬೂಂದಿ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಹಾಗೆ ಈ ಬೂಂದಿಗೆ ಬೇಕು ಅಂದರೆ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕ್ಕೊಂಡು ಅದಕ್ಕೂ ಕಡಲೆ ಬೀಜ ಕಡಲೆನ ಹಾಕ್ಕೊಂಡು ಬೇರೆ ಬೂಂದಿ ಅಂತಲೇ ಇಟ್ಕೋಬೋದು. ನೀವು ನೋಡ್ತಾ ಇರ್ಬೋದು ಬೂಂದಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೊ ಹಾಗೆ ಆ ಶೇಪ್ ರೌಂಡ್ ಶೇಪಲ್ಲೂ ಬಂದಿದೆ ಬೂಂದಿ. ಈಗ ಸೇವ್ನೆಲ್ಲ ಸಣ್ಣದಾಗೆ ಸ್ಮ್ಯಾಶ್ ಮಾಡಬೇಕು. ತುಂಬ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ನಿಧಾನಕ್ಕೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಮೇಲೆ ಕೆಳಗೆ ಈ ರೀತಿ ಅಂದರೆ ಸೊ ಕಟ್ಟಾಗತ್ತೆ ನೋಡಿ. ಈಗ ಇದಕ್ಕೆ ಬೂಂದಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೇವಿಗೆ ಕರೆಕ್ಟಾಗಿ ಎಷ್ಟು ಬೂಂದಿ ಬೇಕೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಸೇವ್ ಬೂಂದಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಆಲ್ರೆಡಿ ಇದಕ್ಕೆ ನಾನು ಖಾರದ ಪುಡಿ ಹಾಗೆ ಉಪ್ಪು ಎರಡಕ್ಕೂ ಹಾಕಿರೋದ್ರಿಂದ ಜಾಸ್ತಿ ಹಾಕ್ಕೊತಾ ಇಲ್ಲ. ನೀವು ಬೇಕು ಅಂದರೆ ಎಕ್ಸ್ಟ್ರಾ ಮೇಲ್ಗಡೆ ಖಾರದ ಪುಡಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅದು ಆಲ್ರೆಡಿ ಖಾರ ಕರೆಕ್ಟ್ ಇರುತ್ತೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಮಿಕ್ಸ್ಚರ್ ರೆಡಿಯಾಗಿದೆ, ಸೇವ್ ಮಿಕ್ಸ್ಚರ್ ರೆಡಿಯಾಗಿದೆ ನೋಡಿ. ಹಾಗೆ ಎಕ್ಸ್ಟ್ರಾ ಉಳಿದಿರೋ ಬೂಂದಿಗೆ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕ್ಕೊಂಡು ನೀವು ಬೂಂದಿನ ಬಳಸ್ಕೋಬೋದು. ಇದಕ್ಕೆ ಸ್ವಲ್ಪ ಗೋಡಂಬಿ ಬೇಕು ಅಂದರೆ ಹಾಕ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು.